ಈ ನಡುವೆ ಇದೀಗ ಹೈದರಾಬಾದ್ಗೆ ಹೋಗೋಣ. ಹೈದರಾಬಾದ್ನಲ್ಲಿ ಓವೈಸಿ ವಿರುದ್ಧ ಮಾಧವಿಲತಾ ಸ್ಪರ್ಧೆಗಿಳಿದಿದ್ದಾರೆ. ಹೈದರಾಬಾದ್ನಲ್ಲಿ ಈ ಬಾರಿ ಓವೈಸಿ ಕೋಟೆ ಕೆಡವಲು ಬಿಜೆಪಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಕಟ್ಟರ್ ಹಿಂದೂ ನಾಯಕಿ ಮಾಧವಿಲತಾ ಅವರನ್ನು ಚುನಾವಣಾ ಕಣಕ್ಕಿಳಿಸಿದೆ. ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದೆ. ನಿನ್ನೆಷ್ಟೇ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಮಾಧವಿಲತಾ ಪರವಾಗಿ ಹೈದರಾಬಾದ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮಾಧವಿಲತಾ ಅವರಿಗೆ ಶಕ್ತಿ ತುಂಬಿದ್ದಾರೆ. ನಿನ್ನೆಯ ಅದನ್ನು ರೋಡ್ ಶೋವನ್ನು ನೋಡೋಣ ಬನ್ನಿ. माधवीलता को प्रचंड बहुमत से चुनकर भेजे और हैदराबाद को 7 अर्थ में रजाकारों से मुक्ति दिलाने का काम करिए. भाइयों और बहनों, मैं कहकर जाता हूं, किसी को डर रखने की जरूरत नहीं है. किसी की हिम्मत नहीं है हैदराबाद के एक भी व्यक्ति को हाथ लगाने. ಓವೈಸಿಗೆ ಮಾಧವಿಲತಾ ಸವಾಲು ಹಾಕ್ತಾನೆ ಇರ್ತಾರೆ, ಒಂದೊಂದು ಸವಾಲು. ಈಗ ಯಾವ ಸವಾಲು? ಓವೈಸಿ ಬ್ರದರ್ಸ್ಗೆ ನೇರ ಸವಾಲು ಹಾಕಿದ ಮಾಧವಿ ಹೈದರಾಬಾದ್ ಹೆಸರು ಬದಲಿಸ್ತೇನೆ ಅಂತ ಮಾಧವಿಲತಾ ಹೇಳಿದ್ದಾರೆ. ಹೈದರಾಬಾದ್ ಹೆಸರು ಭಾಗ್ಯನಗರ ಅಂತ ಬದಲಿಸ್ತೇನೆ ನಾನು ಗೆದ್ದರೆ ಹೈದರಾಬಾದ್ ಹೆಸರು ಭಾಗ್ಯನಗರ ಆಗಲಿದೆ. ಹೈದರಾಬಾದ್ನಲ್ಲಿ ಓರ್ವ ಸ್ತ್ರೀ ಅಖಾಡಕ್ಕೆ ಇಳಿದಿದ್ದಾಳೆ. ಗೆಲ್ಲಿಸಿದ ಖುಷಿಗೆ ಹೈದರಾಬಾದ್ಗೆ ಹೊಸ ಹೆಸರಿಡ್ತೇನೆ. ಹೈದರಾಬಾದ್ಗೆ ಮೊದಲು ಭಾಗ್ಯನಗರ ಅಂತ ಹೆಸರಿತ್ತು, ಮೊದಲು ಭಾಗ್ಯನಗರ ಅಂತಲೇ ಇತ್ತು, ಮತ್ತೆ ಭಾಗ್ಯನಗರ ಹೆಸರನ್ನು ಹೈದರಾಬಾದ್ಗೆ ಇಡುತ್ತೇನೆ ಅಂತೇಳಿ ಮಾಧವಿಲತಾ ಒಂದಲ್ಲ ಒಂದು ರೀತಿಯಲ್ಲಿ ಓವೈಸಿ ಅವರಿಗೆ ಟಕ್ಕರ್ ಕೊಟ್ಟು ಕಾಡ್ತಾ ಇದ್ದಾರೆ. ನೋಡಬೇಕು ಎಲೆಕ್ಷನ್ ಏನಾಗುತ್ತೆ ಅಂತೇಳಿ. ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ 4.5 ಲಕ್ಷ ನಕಲಿ ಮತದಾರರನ್ನು ಡಿಲೀಟ್ ಮಾಡಿದೆ ಚುನಾವಣಾ ಆಯೋಗ. ಯಾಕಂದರೆ ಕಳೆದ ಬಾರಿ ಅಸಾದುದ್ದೀನ್ ಓವೈಸಿ 2 ಲಕ್ಷದ ಮತಗಳ ಅಂತರದಿಂದ ಗೆದ್ದಿದ್ರು. ಈ 4.5 ಲಕ್ಷ ಮತಗಳು ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.